ನನ್ಗೋಸ್ಕರ ಟೈಮೇ ಕೊಡಲ್ಲ. ಹೆಂಗ್ ಹೇಳ್ತೀಯಾ? 24 hours ನಿನ್ ಜೊತೆನೇ ಇರ್ತೀನಲ್ಲ ನಾನು. ಹಾ, ಅದರಲ್ಲಿ 20 ಗಂಟೆ ಫೋನು, 1 ಗಂಟೆ ನಿನ್ ಫ್ರೆಂಡ್ಸು, 1 ಗಂಟೆ ನೀನ್ ಸ್ಲೀಪು, 1 ಗಂಟೆ ನಿನ್ ಟಾಯ್ಲೆಟ್. ಮತ್ತೆ ಇನ್ನೊಂದ್ ಗಂಟೆ ಎಲ್ಲೋಯ್ತು? ಇರೋ 1 ಗಂಟೆ ನನಗ್ ಟೈಮ್ ಕೊಡ್ತೀಯ ಅಷ್ಟೇ. ಹಾಗಾದ್ರೆ ಆ 1 ಗಂಟೆ ಎಕ್ಸ್ಕ್ಲೂಸಿವ್ ಫ್ರೀ ಟ್ರಯಲ್. ಹಾಗಾದ್ರೆ ನಂಗೆ ಕ್ಯಾನ್ಸಲ್ ಸಬ್ಸ್ಕ್ರಿಪ್ಷನ್ ಬೇಕಾಗಿದೆ. ಅಲ್ಲ, ನಿಮ್ಗೆಲ್ಲ ಅನ್ಸಲ್ವಾ ವೈಫ್ಗೆ ಮನೇಲಿ ತುಂಬಾ ಕೆಲಸ ಇರುತ್ತೆ ಅಂತ? ಇವಾಗ ನೋಡಿ, ನೀವು ಕಮಿಷನರ್ಗೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಡೆಪ್ಯೂಟಿ ಕಮಿಷನರ್ ಇರ್ತಾರೆ, ಡೈರೆಕ್ಟರ್ ನೋಡಿ ಅವ್ರಿಗೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ತಾರೆ, ಇವಾಗ ಮ್ಯಾನೇಜರ್ ನೋಡಿ ಅವ್ರಿಗೊಂದು ಅಸಿಸ್ಟೆಂಟ್ ಮ್ಯಾನೇಜರ್ ಇರ್ತಾರೆ. ನಿಮ್ಗೂ ಅನ್ಸಲ್ವಾ ನಿಮ್ಗೆ ವೈಫ್ ಒಂದು ಅಸಿಸ್ಟೆಂಟ್ ಬೇಕಂತ? ಒಂದು ಕೆಲಸ ಮಾಡಿ, ಒಂದು ಹೆಲ್ಮೆಟ್ ತಲೆಗೆ ಹಾಕೊಂಡು ಗುಂಡ್ಗೆನ ಗಟ್ಟಿ ಮಾಡ್ಕೊಂಡು ನಿಮ್ ಹೆಂಡತಿ ಹತ್ರ ಹೋಗಿ ಡಿಸ್ಕಸ್ ಮಾಡಿ. ಹೇಳ್ದೆ ಅಂತ ಹೇಳ್ಬೇಡಿ. ನಿನಗಾಗಿ ಕಣೆ, ನಿನ್ಗೋಸ್ಕರ. ಹಾಗಿದ್ರೆ ನಾಳೆ ಶಾಪಿಂಗ್ ಹೋಗೋಣವಾ? ಹಣ ಇಲ್ಲ ಕಣೆ ನನ್ ಕಡೆ. ಗಂಡನ ಕಡೆಯವರು ಬರ್ತಾವ್ರೆ. ಸಂಗೀತಾ, ರೆಡಿ ಆದೇನಮ್ಮ? ಹಾ ಅಮ್ಮ, ರೆಡಿ. ನೋಡು, ಹುಡುಗನ ಇವಾಗ್ಲೇ ಸರಿಯಾಗಿ ನೋಡ್ಕೊಂಡ್ಬಿಡು, ಆಮೇಲೆ ಕಣ್ ಸರಿ ಇಲ್ಲ, ಮೂಗ್ ಸರಿ ಇಲ್ಲ ಅನ್ಬೇಡ. ಆಯ್ತು ಸರಿ ಅಮ್ಮ, ಇಟ್ಸಲ ಹೇಳಿದ್ದಾನೆ ಹೇಳ್ತೀಯ. ಕಾಫಿ ತಗೊಳ್ಳಿ. ಆದ್ರೂ ಹುಡುಗಿ ಸ್ವಲ್ಪ ದಪ್ಪ. ಇವಾಗ ಸುಮ್ ಕೂತ್ಕೊಂಡ್ರೆ ಸರಿ. ಕಣ್ಣು ಕಲಿತಾಗ ಇವ್ನ ಗಂಡು ಯಾಕವಾ ಮದುವೆ ಗಂಡಿಗೆ ಕೋಲ್ ಎತ್ಕೊಂಡು 20 ವರ್ಷದಿಂದ ನಾನು ನೋಡಕ್ ಬಂದಿದ್ದ, ಈಗ ನೀನ್ ನೋಡಕ್ ಬಂದಿದೆ. ಎದ್ದೋಗ್ಲೇ ಬೇಬರ್ಸಿ. ಹುಡುಗ ಎಲ್ಲ ಕ್ಯೂಟ್ ಆಗಿ ಇದ್ದ. ನಡಿಯಮ್ಮ ಒಳಗೆ. ಅವನು ನೋಡಕ್ ಬಂದಿದ್ದೆ ನೀನು? ಯಾರೋ ತೋರಿಸಿದ ನಿಮ್ಮ ಅಪ್ಪ. ಜನ್ಮಕ್ಕಿಷ್ಟು ಬೆಂಕಿ ಹಾಕು. ಈಗೇನಾದ್ರು ನಿನ್ ಕ್ರಶ್ ಬಂದ್ರೆ ಏನ್ ಮಾಡ್ತೀಯೋ? ಅವಳನ್ನ ನಗಸ್ತೀನಿ ಕಣ್ಲಾ. ಹೌದಾ? ಅವಳೇನಾದ್ರು ಬಂದು ನಿನ್ ಜೋಡಿ ಮಾತಾಡಿದ್ರೆ ನಾನ್ ಸತ್ಯ ಹೋಗ್ತೀನಿ ಮಗ. ಅವಳೇನಾದ್ರು ಬಂದು ನಿನ್ಗೆ ಪ್ರಪೋಸ್ ಮಾಡಿದ್ರೆ ನಾನ್ ಮಾತ್ರ ಗಮನ ಕೊಡಲ್ಲಪ್ಪ, ಯಾಕಂದ್ರೆ ನಾ ಡ್ರೀಮ್ ಅಲ್ಲಿ ಆಲ್ರೆಡಿ ಮದುವೆ ಆಗಿದ್ದೀನಿ. ಹಲೋ ಸರ್, ನಾನು ಮದುವೆ ಆಗ್ತಾ ಇದ್ದೀನಿ ಸರ್. ಹೌದಾ? ಕಂಗ್ರ್ಯಾಚುಲೇಷನ್ ಸರ್. ಬಟ್ ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಯಾಕೆ? ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದಾರೆ ಮ್ಯಾರೇಜ್ ಬ್ಯಾಡ್ ಅಂತ. ನೀವು ಮದುವೆ ಆಗಿದ್ದೀರಲ್ಲ, ನೀವ್ ಏನಂತೀರ ಹೇಳಿ? ಅವರೆಲ್ಲ ಡಮ್ ಪೀಪಲ್. ಅವರೆಲ್ಲ ಏನಂತಾರೆ ಅಂದ್ರೆ ಮ್ಯಾರೇಜ್ ಈಸ್ ಬ್ಯಾಡ್ ಅಂತಾರೆ. ಮ್ಯಾರೇಜ್ ಒಂಥರ ಇನ್ಸ್ಟಿಟ್ಯೂಟ್ ಇದ್ದಂಗೆ, ಅದು ಎಲ್ಲಾನು ಕಲಿಸುತ್ತೆ ನಿನಗೆ. ಅದನ್ನ ಫ್ರೆಂಡ್ಸ್ ಕೂಡ ನೀನು ಕಲಿಸೋದಕ್ಕಾಗಲ್ಲ. ನೀನ್ ಮದುವೆ ಆಗ್ದ ತಕ್ಷಣ ನೀನು ಹೆಂಡತಿ ನಿನ್ ಲೈಫಲ್ಲಿ ಬರ್ತಾಳ, ಅವಾಗ ನಿನ್ ಲೈಫಲ್ಲಿ ಒಬ್ರು ಇದಾರೆ ಅಂತ ನಿನ್ಗೆ ಫೀಲ್ ಆಗುತ್ತೆ. ಅವಾಗ ನಿಂಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಅದೊಂಥರ ಕಂಪ್ಲೀಟ್ ಅನ್ಸುತ್ತೆ. ಆದ್ರೆ ನಿನ್ಗೆ ಲೋನ್ಲಿನೆಸ್ ಕಾಡ್ತಾನೆ ಇರುತ್ತೆ. ನಿನಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ನಾ ಮದುವೆ ಆಗ್ಲಿಕ್ಕಂದ್ರೂ ಒಬ್ನೇ ಆಗಿರ್ತೀನಲ್ಲ ಅಂತ ಅನ್ಸುತ್ತೆ. ಬಟ್ ನೀ ಮದುವೆ ಆದ್ರೂ ಒಬ್ನೇ ಇರ್ತೀಯಾ. ಅರ್ಥ ಆಯ್ತಾ? ಇಲ್ಲ ಸರ್, ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ತಾಳು. ನಿನ್ಗೆ ಮಕ್ಳು ಬೇಕಾ? ಹೌದು. ನನಗೆ ಇವಾಗ ಸ್ಯಾಲ್ರಿ ಎಷ್ಟು ಕೊಡ್ತಿದ್ದೆ? 50,000 ಸರ್. ನಿಮ್ ಮಕ್ಕಳಾದ್ಮೇಲೆ ನಿಮ್ಗೆ ಸ್ಯಾಲ್ರಿ ಅದು 50,000 ಬರೀ 500 ರೂಪಾಯಿ ಆಗಿರುತ್ತೆ. ಅವ್ರಿಗೆ ನಾವು ಸ್ಕೂಲಿಗೆ ಕಳಿಸ್ಬೇಕು, ಅವ್ರು ಚೆನ್ನಾಗಿ ಓದಿ ನಿಮ್ಗೆ ಹಂಗೆ ಒಂದು ದೊಡ್ಡ ಜಾಬಲ್ಲಿ ಇರಬೇಕು ಅಲ್ವಾ? ಅದಕ್ಕೆ ನೀ ಎಷ್ಟು ದುಡ್ಡು ಖರ್ಚು ಮಾಡ್ತೀಯ ಗೊತ್ತಾ? ನಾನಲ್ಲಿ ನನ್ನ ಕ್ಯಾಬಿನಲ್ಲಿ ಕುತ್ಕೊಂಡು ನೀನು ನೋಡ್ತಾ ಇರ್ತೀನಿ, ಯಾಕಂದ್ರೆ ನೀನು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿರ್ತೀಯ. ಯಾಕೆ ಹೇಳು? ನಿನ್ ಮಕ್ಕಳು ಫೀಸ್ ಕಟ್ಟೋದಕ್ಕೆ. ನಿನ್ ಮಗು ಆದ್ಮೇಲೆ ನೀನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾದ್ರೆ ನೀನು ಫ್ರೆಂಡ್ಸ್ ಆ್ಯಪಲ್ಲಿ ಇದೆಯಾ? ಡಿಲೀಟ್ ಮಾಡಿ ಇವಾಗ ಅದನ್ನ. ಓ ಹೌದಾ ಸರ್, ಆಯ್ತಾ? ಬೇಡ ಬಿಡು. ಭಯ ಆಯ್ತಾ ಇವಾಗ? ಇವಾಗ ಭಯ ಎಲ್ಲಿಂದ ಬಂತು ನಿನ್ಗೆ? ನೀ ಮದುವೆ ಆಗ್ತಿದ್ಯಾ ಅಂತ ಅಲ್ವಾ? ನನ್ಗೆ ಇವಾಗ ಅನ್ಸುತ್ತೆ ಫ್ರೆಂಡ್ಸ್ ಆ್ಯಪ್ ಮಾಡ್ಕೊಂಡು ತುಂಬಾ ಜನನ ಫ್ರೆಂಡ್ಸ್ ಮಾಡ್ಕೋಬೇಕಂತ. ಬಟ್ ಆಗಲ್ಲ. ಯಾಕೆ ಹೇಳು? ನಂಗೆ ಮದುವೆ ಆಗಿದೆ. ಸೊ ಇದೆಲ್ಲ ನಿಂಗೆ ಆದ್ಮೇಲೆ ತಲೆ ಕೆಟ್ಟಂಗಾಗುತ್ತೆ. ಆಗ ನಿಂಗೆ ಕುಡಿಬೇಕು ಅನ್ಸುತ್ತೆ. ಅವಾಗ ನಿನ್ ಕಂಪ್ನಿ ಇರಬೇಕು, ನಾವೇ ಬೇಕಲ್ವಾ? ಅವಾಗ ನಮ್ಮಿಬ್ಬರು ಬಾಂಡಿಂಗ್ ಫುಲ್ ಆಗುತ್ತೆ. ಅವಾಗ ಸ್ಟಾರ್ಟ್ ಆಗುತ್ತೆ. ಮ್ಯಾರೇಜ್ ಮಾಡ್ಕೊಂಡಿರೋ ಗಂಡ್ ಮಕ್ಳು ಏನಿರ್ತಾರೆ, ಬಾಂಡಿಂಗು ಸಖತ್ತಾಗುತ್ತೆ. ನಾನು ಯಾವಾಗ್ಲೂ ಹ್ಯಾಪಿ ಕಾಣ್ತೀನಿ ಅಂತ ಹೇಳ್ತೆ ಅಲ್ವಾ? ಹೆಂಗೆ ಗೊತ್ತಾ? ಅದು ಗುಡ್ ಆಕ್ಟಿಂಗ್. ನಿನಗೆ ಗುಡ್ ಆಕ್ಟಿಂಗ್ ಕೂಡ ಕಲಿಸ್ಕೊಡುತ್ತೆ. ಸೊ ಮ್ಯಾರೇಜ್ ಇಸ್ ಗುಡ್. ನನಗೆ ಇವಾಗ ಫುಲ್ಲಿ ವೆರಿ ಕನ್ಫ್ಯೂಸ್. ಮನುಷ್ಯನ್ಗೆ ಯಾವಾಗ ಕ್ಲಿಯರ್ ಮೈಂಡ್ ಇರುತ್ತಲ್ವಾ ಅವಾಗ ಅವನು ಮದುವೆ ಆಗಲ್ಲ. ಯಾವಾಗ ಕನ್ಫ್ಯೂಷನ್ ಎಲ್ಲ ಇರ್ತಾನಲ್ವಾ ಅವಾಗ ಮದುವೆ ಆಗ್ತಾನೆ. ಅಲ್ಲ, ಎಲ್ರು ಹೇಳೋದು ಸೂರ್ಯ ಹುಟ್ಟೋಕಿನ ಮುಂಚೆ ಎದ್ದೇಳು ಅಂತ. ಅದ್ ಹೆಂಗ್ ಸಾಧ್ಯ? ಸೂರ್ಯ ಮಲ್ಗೋದು 6:30 7 ಗಂಟೆ ಅಂದ್ರೆ ಮಲಗ್ಬಿಡ್ತಾನೆ. ಆದ್ರೆ ನಾವು ಮಲ್ಗೋದು ರಾತ್ರಿ 10 ಗಂಟೆ 11 ಗಂಟೆ, ಕೆಲವೊಬ್ರಂತರೂ 1 ಗಂಟೆ. ಅಲ್ಲ, ಅಷ್ಟೊತ್ತಿಗೆ ಮಲ್ಕೊಂಡು ಬೆಳಿಗ್ಗೆ 6:30 ಅಂದ್ರೆ ಹೇಳೋದಂದ್ರೆ ಆಗತ್ತಾ? ಸೂರ್ಯ ಏನೋ 6:30 ಮಲಗಿ 6:30 ಹೇಳ್ತಾನಂದ್ರೆ ಟೋಟಲ್ ಆಗಿ 12 ಗಂಟೆ ಮಲಗ್ತಾನ ಅವನು. ನಾವು ಬರೀ 8-9 ಗಂಟೆ ಮಲಗ್ತೀವಿ. ಇದನ್ನೆಲ್ಲ ನೋಡಿದ್ರೆ ಸೂರ್ಯನ್ಕಿಂತ ನಾವೇ ಬೆಸ್ಟ್ ಅನ್ಸುತ್ತೆ. ಏನ್ ಬೇಜಾರು ಮಾಡ್ಕೊಬಿಟ್ಟಿಗೆ. ಸೂರ್ಯ ಹೇಳೋದಕ್ಕಿಂತ ಮುಂಚೆ ಹೇಳೋದಂದ್ರೆ ನವಿ ಬೇಜಾರೇ ಮಾಡ್ಕೊಬಿಡಿ. ಚಾನ್ಸೇ ಇಲ್ಲ ಹೇಳೋದಕ್ಕೆ. ನಮ್ಮಪ್ಪ ಮದುವೆ ಆದ 3 ವರ್ಷಕ್ಕೆ ನಾನು ಹುಟ್ಟಿದ್ದೆ. ನೀನು ಹುಟ್ಟಿದ್ಮೇಲೆ ನಾವು ಹುಟ್ಟಬೇಕು ಅಂತ ನಾರ್ಮಲ್ ಆಗಿ 9 ತಿಂಗಳು ಹುಡ್ತಾರೆ. ನನ್ನ ಬಾಳ 6 ತಿಂಗಳು ಹುಟ್ಬಿಟ್ಟೆ. ನಿನ್ಗಿಂತ
ಗೊತ್ತಾ ಫಸ್ಟ್ ಟೋನ ಅಂತ. ನೀವು ನಿಮ್ ಮನೆಗೆ ಹೋದ್ರು ನನ್ ಜೊತೆನೇ ಇರ್ತೀಯ. ಹೆಂಗೆ? ನೀನು ನನ್ನ ಉಸಿರಾಗಿರ್ತೀಯ. ನಾನು ಯಾವಾಗ್ಲೂ ನನ್ನ ಶರ್ಟ್ದಾಗ 2 ಗುಂಡಿ ಹಾಕಲ್ಲ. ನೀನು ನನ್ನ ಹೃದಯದಲ್ಲಿ ಇದೆಯಲ್ವಾ, ಅದಕ್ಕೆ ಶೆಕೆ ಆಗ್ಬಾರ್ದಂತ. ಕಾಫಿಗೆ ಸಕ್ಕರೆ ಹಾಕ್ದೇನೆ ನಾನು ಕುಡಿಯೋದು. ಏನಾದ್ರೂ ಪ್ರಾಬ್ಲಮ್? ಯಾಕಂದ್ರೆ ನಾನು ನಿನ್ನ ನೆನೆಸ್ಕೊಂಡ್ರೆ ಅಷ್ಟು ಸ್ವೀಟ್ ಆಗಿರ್ತೀಯ. ನನಗೆ ಎಷ್ಟೇ ಪ್ರಾಬ್ಲಮ್ ಬಂದ್ರೂ ನಾನು ತಡ್ಕೊಂತೀನಿ, ಯಾಕಂದ್ರೆ ಹೀಲ್ ಮಾಡೋದಕ್ಕೆ ನೀನ್ ಇದೆಯಲ್ವಾ. ಎಲ್ರು ನಂಗೆ ಹೃದಯನೇ ಇಲ್ಲ ಅಂತಾರೆ. ಯಾವ ನನ್ ಮಗ ಅಂದಿದ್ದು ಹೇಳು, ನಂಗೆ ಮಾಡ್ತೀನಿ ಅವಂಗೆ. ಯಾಕಂದ್ರೆ ಆಲ್ರೆಡಿ ನನ್ನ ಹೃದಯ ನಾನು ಹಿಂಗ್ ಕೊಟ್ಬಿಟ್ಟಿದ್ದೀನಲ್ವಾ. ನಾನ್ ಮನೆಗೆ ಹೋಗ್ತೀನಿ ಇವಾಗ. ಯಾಕೆ ನನ್ನ ಮನೆ ಬಿಡೋರು ಯಾರು? ಇಷ್ಟೊತ್ತನ ಬಿಟ್ಟಲ್ಲ ರೈಲು, ಅದರಲ್ಲಿ ಹತ್ಕೊಂಡು ಹೋಗು. ನೀನ್ ಬಿಟ್ಟಿದ್ದೇನೆ ಸೈಕಲ್ಗಳ. ನೇಚರ್ ಎಲ್ಲ ಚೆನ್ನಾಗಿದೆ, ಫುಲ್ ಪಿಕ್ ತಗೊಳ್ಳೋಣ. ಫಿಲ್ಟರ್ ಗಿಲ್ಟರ್ ಎಲ್ಲ ಬೇಡ, ನ್ಯಾಚುರಲ್ ಬ್ಯೂಟಿಯಾಗಿ ಹಾಕೋಣ. ಹೌದು ನಿಜ, ನ್ಯಾಚುರಲ್ ಬ್ಯೂಟಿ ಇದ್ರೆ ಪರ್ಫೆಕ್ಟ್ ಆಗಿರುತ್ತೆ. ತಗೊಳ್ಳೋಣ ತಗೋ. ಕ್ಲಿಕ್ ಆಗಿದೆ ಕಣ್ರೆ, ನೋಡ್ಬನ್ನಿ. ಬೇಗ ಫಿಲ್ಟರ್ ಹಾಕ್ರಿ, ಇಲ್ಲಾಂದ್ರೆ ಯಾರಾದ್ರೂ ನೋಡ್ಬಿಟ್ರೆ ಇದನ್ನ ದುರಂತ ಆಗಿಬಿಡುತ್ತೆ. ನ್ಯಾಚುರಲ್ ಹೋಗಿ ಎಲ್ಲರೂ ಕ್ಯಾಕರ್ ಸುಗಿಯುತ್ತಾರೆ. ನಾನು ಇನ್ನ ಬಾಳ ಇಷ್ಟಪಡ್ತೀನಿ. ಇವತ್ತಿಂದ ನೀ ನನಗೆ ಕಾಲ್ ಮೆಸೇಜು ಮಾಡಬೇಡ. ನನ್ನ ಹಸ್ಬೆಂಡ್ಗೆ ಏನಾದ್ರು ಗೊತ್ತಾತ ನಂಗೆ ಭಾಳ ಕಷ್ಟ ಆಗುತ್ತೆ. ನನಗಿದು ತಪ್ಪೋ ಸರಿಯೋ ಗೊತ್ತಾಗ್ತಿಲ್ಲ, ಬಟ್ ನೀನು ಚೆನ್ನಾಗಿ ನೋಡ್ಕೋ. ಬಾಯ್, ಲವ್ ಯು. ಏನ್ ಮಾಡಕತ್ತಿ ನಾನು ಹಿಂದ್ಗಡೆ? ನಾನೇನ್ ಕಡಿಮೆ ಮಾಡಿದ್ದೆ ನನ್ನ ಪ್ರೀತಿಯೊಳಗೆ ನಿನಗ? ಅನ್ಬಾರ್ದಾಗಿತ್ತು ನಾನು. ರೀ, ಇದು ನಿಮ್ ಫೋನ್. ಏನಂದಿ? ನಿಮ್ ಫೋನ್ ಅಂದೆ. ನಿಂತ್ಕೋ. ನಿಂತ್ಕೋ. ಅದೇನ್ ದೇವ್ರ ಸ್ಕೆಚ್ಚು ಅದೇನೋ ಗೊತ್ತಿಲ್ಲ. ಯಾರ್ಯಾರ ಹುಡುಗರಿಗೆ ಯಾರು ಬರ್ಡೇ ಸಿಂಪಲ್ ಆಗ್ಬೇಕು, ಅದೇನ್ ಕೇಕ್ ಕಟ್ ಮಾಡ್ಸೋದು, ಬಲೂನ್ ಡೆಕೋರೇಷನ್ ಅದೆಲ್ಲ ಬ್ಯಾಡಾಗಿರ್ತಿತ್ತು. ಅಂತವ್ರಿಗೆ ಎಂತ ಹುಡುಗಿ ಕೊಡ್ತಾರ ಅಂತಂದ್ರೆ ಅವ್ರಿಗೆಲ್ಲ ಆಡಂಬರವಾಗಿರ್ಬೇಕು. ಅವ್ರ ಬರ್ಡೇನ ಚೌಟ್ರಿನಲ್ಲಿ ಮಾಡ್ಕೊಂಡ್ರು ಮಾಡ್ಬಿಡ್ತಾರೆ. ಅಂತವ್ರು ಇರ್ತಾರೆ. ಕೆಲವರು ಹುಡುಗರು ಅವ್ರ ಬರ್ಡೇನ ಚೌಟ್ರಿನಲ್ಲಿ ಮಾಡ್ಕೋಬೇಕು, ಆಡಂಬರವಾಗಿರ್ಬೇಕು, 4 ಜನಕ್ಕೆ ತೋರಿಸಿ ಮಜ್ಜಾ ಮಾಡ್ಬೇಕು. ಆಮೇಲೆ ಮದುವೆ ಬೇಕಾದ್ರೆ 3 ಮಾಡ್ಕೊಂತಾರೆ. ಅವ್ರಿಗೆ ಹೆಂಗಿರ್ಬೇಕಂದ್ರೆ ಜನ 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 ತುಂಬಿರ್ಬೇಕು. ಅವ್ರಿಗೆ ಬೇಕಿದ್ರೆ ಜುರಾಸಿಕ್ ಪಾರ್ಕ್ ಬಂದ್ಬಿಟ್ರು ಅವ್ರ ಬರ್ಡೇಗೆ ಫುಲ್ ಖುಷಿ ಇರ್ತಾರೆ. ಇನ್ನೂ ಸಾಲಂಗಿಲ್ಲ, ಇನ್ನೂ ಹಂಗ್ಬೇಕು ಹಿಂಗ್ಬೇಕು ಅಂತಿರ್ತಾರೆ. ಅಂತವ್ರಿಗೆ ಬಡ್ಡಿ ಮಗ ಸಿಂಪಲ್ ಆಗಿರೋ ಹುಡುಗಿರೇ ತಗಕ್ಲಾಕೊಂತಾರೆ. ಹಿಂಗಿದ್ರೆ ಹಿಂಗಿರಲ್ಲ, ಹಿಂಗಿದ್ರೆ ಹಂಗಿರಲ್ಲ. ಹಿಂಗೆ ಇದೆಯಾ? ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ರೈಟ್ ಪರ್ಸನ್ ನ ಕಳ್ಸಪ್ಪ. ತಥಾಸ್ತು ಮಗಳೇ, ನೀನ್ ಮಾಡ್ತಾ ಇರೋದು ಪೂರ್ತಿಯಾಗಿ ರಾಂಗ್ ಆಗಿದೆ. ಆದ್ರೆ ಆ ದೇವ್ರು ನನಗೆ ರೈಟ್ ಪರ್ಸನ್ ಅಲ್ಲ. ಅವ್ರು ಹೇಳಿದ್ದೆಲ್ಲ ರೈಟ್, ನಾ ಹೇಳಿದ್ದೆಲ್ಲ ರಾಂಗ್ ಅನ್ನೋ ಅಂತ ಕೊಟ್ಬಿಟ್ಟಿದ್ದಾನೆ. ಅಯ್ಯೋ ದೇವ್ರೆ. ಕವಿ ನಿನ್ನೆ ರೀಲ್ಸ್ ಅಲ್ಲಿ ಹಾಕಿದ್ದಲ್ಲ ನಿನ್ ಫ್ರೆಂಡ್ ಜೊತೆ ನೋಡು, ಅವಳಿಗೆ ಆಲ್ರೆಡಿ ಲಾಯಲ್ ಬಾಯ್ ಫ್ರೆಂಡ್ ಇದ್ದಾನೆ. ಅವಳು ಅವಳಿಗೆ ಲಾಯಲ್ ಆಗಿದ್ದಾಳೆ. ಅವರು ಮದುವೆ ಆಗಿ ಮಕ್ಕಳು ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ದಾರೆ. ದಯವಿಟ್ಟು ಅವಳ ತಂಟೆಗೆ ಹೋಗ್ಬೇಡ ಕಣಪ್ಪ. ಅಕ್ಕ ತಂಗಿ ಯಾರಾದ್ರೂ ಇದಾರಾ ಅಂತ. ಅವ್ರ ಅಪ್ಪ ಅಮ್ಮಂಗೆ ಅವಳೊಬ್ಳೆ ಮಗಳು. ಅರ್ಥ ಆಯ್ತಲ್ಲ? ಹೋಗಿ ಸಾಕು. ಫ್ರೆಂಡ್ ಯಾರಾದ್ರೂ? ಆ ಫ್ರೆಂಡ್ ನಾನೊಬ್ಳೆ. ಲೈನ್ ಹೊಡಿತೀಯ ನನ್ಗೆ? ಲೈನ್ ನೋಡಿ, ಹೊಡಿ ಹೊಡಿ ಹೊಡಿ. ಬರ್ಗೆಟ್ಟಿಗೆ ಹೋಗ್ಬಿಟ್ಟಿದ್ಯಲ್ಲ, 6,000 ಲೈನ್ ಹೊಡಿತಿದ್ಯಾ ನೀನು. ಅದು ಅಲ್ಲದೆ ನನ್ನ ಫ್ರೆಂಡ್ಸೇ ಬೇಕಾ ನಿಂಗೆ? ಬೇರೆ ಯಾರು ಸಿಗಲ್ವ ನಿಂಗೆ? ಹೋಗೋ ಹೋಗೋ. ಅಣ್ಣ, ಇವತ್ತು ಪಿಜ್ಜಾ ಪಾರ್ಟಿ ಮಾಡೋಣ? ಇಲ್ಲ ಕಣೆ, ನಾನು ಇವತ್ತಿಂದ ಡಯಟ್. ಹೌದಾ? ಇದು ಫುಲ್ ಪಿಜ್ಜಾನ ನಾನು ಒಬ್ಳೆ ತಿಂತೀನಿ ಬಿಟ್ಟು. ಇಲ್ಲ ಇಲ್ಲ, ನಾನು ನಾಳೆಯಿಂದ ಡಯಟ್ ಸ್ಟಾರ್ಟ್ ಮಾಡ್ತೀನಿ. ನಾನು ತಿಂತೀನಿ. ಎಲ್ರಿಗೂ ಏನ್ ಅಡಿಗೆ ಮಾಡ್ಲಿ ಬೇಗ ಬೇಗ ಹೇಳಿ. ನಂಗೆ ಜೋಳದ ರೊಟ್ಟಿ ಪಲ್ಯ. ಅಜ್ಜಿ ನಂಗೆ ಫ್ರೈಡ್ ರೈಸ್. ಅಮ್ಮ ನಂಗೆ ಪನ್ನೀರ್ ಟಿಕ್ಕಾ ಮಸಾಲ, ಆಮೇಲೆ ಫ್ರೈಡ್ ರೈಸ್, ಆಮೇಲೆ ಚಪಾತಿ. ಅದೇರೆ ನನಗೆ ಮುದ್ದೆ ಮತ್ತು ಸಾಂಬಾರು, ಬಸ್ ಸಾಂಬಾರು. ಮಮ್ಮಿ ತುಂಬಾ ಐಟಮ್ಗಳಿದೆ, ನಾನೇ ಮಾಡ್ತೀನಿ ಇವತ್ತು, ನೀನ್ ಬೇಡ. ನಂಗೆ ಮೊಸರನ್ನ. ಮಮ್ಮಿ ಅಜ್ಜಿ ನಂಗೂ ಮೊಸರನ್ನ. ನಂಗೂ ಮೊಸರನ್ನ. ನಂದು ಇವತ್ತು ಉಪವಾಸ. ಸ್ವಲ್ಪ ಜನ ಹುಡುಗರಿಗೆ ಮದ್ವೆ ಆಗೋ ಹುಡುಗಿ ಹೇಗಿರ್ಬೇಕಂತಂದ್ರೆ ಪ್ರಿನ್ಸಸ್ ಆಗಿರ್ಬೇಕು, ಬ್ಯೂಟಿಫುಲ್ ಆಗಿರ್ಬೇಕು, ಹೌಸ್ ವೈಫ್ ಆಗಿರ್ಬೇಕು, ಆಮೇಲೆ ಏಂಜಲ್ ಆಗಿರ್ಬೇಕು. ಬಟ್ ನೀನು ಪ್ರಿನ್ಸಸ್ ಬೇಕಲ್ಪ. ನೀ ಯಾಕಿನ್ನ ಪ್ರಿನ್ಸಸ್ ತರ ನೋಡ್ಕೊಂತೀಯ ನಂಗಾರ? ಅಲ್ಲ, ಏಂಜಲ್ ಬೇಕಂತೀಯ? ಆಕಿಗೆ ಏನಾದ್ರು ಹೆವೆನ್ ಕ್ರಿಯೇಟ್ ಮಾಡಿಟ್ಟಿದ್ಯಾ ನೀನು? ಆಕಿ ಬ್ಯೂಟಿಫುಲ್ ಆಗಿರೋಕೆ ಬೇಕಂತೀಯ? ಮತ್ತೆ ಆಕಿನ ಬ್ಯೂಟಿ ರೂಟೀನ್ ನೀನು ಕೊಡಿಸೋದಕ್ಕಾಗತ್ತಾ ನಿನ್ ಕೈಲಿ? ಮತ್ ನಿನಗೆ ಹೌಸ್ ವೈಫ್ ಬೇಕು. ಅವಳಿಗೆ ಏನಾದ್ರು ಹೌಸ್ ಕೊಟ್ಟಿದ್ಯನಪ್ಪ? ತಗೊಂಡು ಖರೀದಿ ಮಾಡಿ ಕೊಟ್ಟಿಯನ ನಿನ್ ಮನಿ ಆಕಿಗೆ? ಇದ್ರಾಗ ಏನ್ ಅರ್ಥ ಇರ್ತೈತಿ? ಸಸಿ ಅಮ್ಮಂಗೂ ಅತ್ತೆಗೂ ಏನು ವ್ಯತ್ಯಾಸ ಇರುತ್ತೆ? ಅತ್ತೆ ಅಮ್ಮ ಸಾಯಕ್ ಬಿಡಲ್ಲ, ಅತ್ತೆ ಬದುಕೋತ್ ಬಿಡಲ್ಲ ಅಷ್ಟೇ. ನಂಗೆ ಮಾತೆ ಬರ್ತಿಲ್ಲ. ಯಾವ ಬ್ಯಾಂಕ್ ಇಷ್ಟ? ಈ ಬ್ಯಾಂಕ್ಗಳು ಲೋನ್ ಕೊಡ್ತಾರೆ, ಆಮೇಲೆ ಅಲೋನ್ ಆಗಿ ಬಿಟ್ಬಿಡ್ತಾರೆ. ದಾಂಡೇಲಿ ಆಡೋದಕ್ಕೆ ಬರೋದಿಲ್ವಾ? ಇಲ್ಲ ಕಣಮ್ಮ, ನೀವೆಲ್ಲ ದಾಂಡೇಲಿ ಆಡ್ರಿ. ನಾವ್ ರಜೆಗೆ ಈಗ ನಮ್ಮೂರ್ ಕಡೆ ಹೋಗ್ಬೇಕು. ನಮ್ದು ಉತ್ತರ ಕರ್ನಾಟಕ ಮೊದ್ಲೇ. ಅಲ್ಲಿ ಹೋಗಿ ಮನೆ ಕ್ಲೀನಿಂಗು, ಆಮೇಲೆ ಪಾತ್ರೆ ಪಗಡೆ ಕ್ಲೀನಿಂಗು, ಹಾಸಿಗೆ ಒಗೆಯೋದೇ ನಮ್ ದಾಂಡೇಲಿ. ಹೌದಾ? ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಅತ್ತೆ ಮಾವಂದಿರ್ನ ವಯಸ್ಸಾದಾಗ ನಾವು ಕರುಣೆ, ದಯೆ, ಕ್ಷಮೆ ತೋರ್ಬೇಕು ಎಂದು. ಅಲ್ವಾ? ನನಗೆ ಅವಶ್ಯಕತೆ ಇದ್ದಾಗ ಅವ್ರ ಕಾಳಜಿ, ಅವ್ರ ದಯೆ ಎಲ್ಲಿತ್ತು? ನಾನು ಹೊಸದಾಗಿ ಅವ್ರ ಮನೆ ಬಂದಾಗ ನಾನು ಖುಷಿಯಾಗಿರೋದು ಅವ್ರು ಯಾವತ್ತೂ ಖುಷಿ ಅನಿಸ್ಲಿಲ್ಲ. ಅವ್ರಿಗೆ ಅವ್ರು ಸಹಿಸ್ಕೊಳಕ್ ಆಗ್ಲಿಲ್ಲ. ಅದು ನಾನ್ ಗರ್ಭಿಣಿ ಆದಾಗ ಅವ್ರು ಯಾವತ್ತು ಕಾಳಜಿ ತೋರ್ಸಾರ? ನನಗೆ ಕಾಳಜಿನೇ ಇಲ್ಲ. ನಾನು ಫಸ್ಟ್ ಡೆಲಿವರಿ ಆದಾಗ ನಾನು ನಡೆಯಕ್ಕೆ ಕಷ್ಟ ಪಡಕತ್ತಿದ್ನಲ್ಲ, ಒಂದು ಫಸ್ಟ್ನೇ ದಿನ ಅವತ್ತೇನ್ ಬಂದು ನಾನು ಅವ್ರ ಕೈ ಹಾಕಿ ನಿಡ್ಸ್ಯಾರ ಏನು?
ಅದ್ರ ಬದಲಾಗಿ ಅವ್ರು ನನ್ನ ಜೊತೆ ಜಗಳ ತೆಗಿತಿದ್ರು. ನಾನೆಲ್ಲ ಖುಷಿ ಕ್ಷಣಗಳನ್ನ ಹಾಳು ಮಾಡಿದ್ರು ಅವ್ರಾಗ. ಈಗ ವಯಸ್ಸಾಗೈತೆ ಅಂತ ಅಷ್ಟು ಮಾತ್ರಕ್ಕೆ ಅವ್ರು ಒಳ್ಳೆಯವರಾಗ್ಬಿಟ್ಟಿರ್ತಾರ ಅಲ್ವಾ? ನನಗಾಗಿರೋ ನೋವುಗಳನ್ನೆಲ್ಲ ಅಳಿಸ್ಬಿಟ್ಟು ಏನೂ ಆಗಿಲ್ಲ ಅಂತ ನಾಟಕ ತರ ಮಾಡ್ಬೇಕೇನು ನಾನು ಅವ್ರಿಗೆ ಕೆಟ್ಟದಾಗ್ಲಿ ಅಂತ ನಾನು ಯಾವತ್ತೂ ಅವ್ರಿಗೆ ಪ್ರಾರ್ಥಿಸೋದಿಲ್ಲ, ಅವ್ರಿಗೆ ನೋವಾಗ್ಲಿ ಅಂತ ಯಾವತ್ತೂ ನಾನು ಅನ್ಕೊಳ್ಳೋದೂ ಇಲ್ಲ. ಆದ್ರೆ ಅವ್ರು ನನ್ನ ಜೊತೆ ಹೇಗೆ ವರ್ತಿಸಿದ್ರಲ್ಲ ಅದನ್ನ ಮಾತ್ರ ನಾನು ಮರೆಯೋದಿಲ್ಲ. ನೋಡುವ, ನನ್ನಂತೂ ಸರಳವಾಗಿದೆ. ನಾನಂತೂ ಪ್ರತೀಕಾರ ಬೇಡ ನನಗೆ. ಅವ್ರು ಏನೇನು ಮಾಡ್ಯಾರ ನಂಗೆ ಸಾಬೀತು ಮಾಡೋಕ್ಕೂ ಇಷ್ಟ ಇಲ್ಲ. ನನಗೇನು ಅವರಿಂದ ಅಂತರ ಕಾಯ್ಕೋಬೇಕಷ್ಟ. ಅವ್ರು ವಯಸ್ಸಾದಾಗ ಅವ್ರ ಪಕ್ಕದಲ್ಲಿ ಇಲ್ಲ ಅಂತ ನನ್ನ ಜನಗಳು ದೂರ್ಬೋದು. ಬಟ್ ನನ್ನ ದುರ್ಬಲ ಟೈಮ್ದಾಗ ಅವ್ರು ನನ್ನ ಜೋಡಿ ನಿಂತಿಲ್ಲ ಅನ್ನೋದು ಯಾರೂ ಗೊತ್ತಿಲ್ಲ. ಅವ್ರಿಗೆ ದಯ ತೋರ್ಬೇಕಂತೆ ನಾನು ನಾಟಕ ಮಾಡ್ಬೇಕಂತ ಏನಿಲ್ಲ. ದಯ ತೋರೋದಂದ್ರೆ ಅವ್ರಿಗೆ ಮಗ್ಳಲ್ಲಿ ಇಟ್ಕೊಂಡು ನಾಟಕ ಮಾಡ್ಕೊಂಡು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಲ್ಲ. ನಾ ಅವರಿಂದ ದೂರ ಇಟ್ಕೊಂಡು ಅವರು ಶಾಂತವಾಗಿರ್ಲಿ, ನಾನು ಶಾಂತವಾಗಿರ್ಲಿ ಅನ್ನೋದೇ ನನ್ನ ದಯೆ. ನಾನಂತೂ ಅವ್ರೆಂದೂ ದ್ವೇಷಿಸೋದಿಲ್ಲ. ಹಾಗಂತ ನಾನು ಅವ್ರು ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಾನು ಬಯಸೋದೂ ಇಲ್ಲ. ನನ್ನ ಮನಃಶಾಂತಿ ಮುಖ್ಯ, ನನ್ನ ಚೇತರಿಕೆ ಮುಖ್ಯ. ಈ ಸಮಾಜದ ತೀರ್ಪುಗಳ ಮುಖ್ಯ ಅಲ್ಲ ನನಗೆ ಮನಃಶಾಂತಿ ಮುಖ್ಯ. ಹಾಗಾಗಿ ನಾನು ದೂರವಾಗಿರೋದನ್ನೇ ಆಯ್ಕೆ ಮಾಡ್ಕೊತೀನಿ. ಅಂತರವೇ ನನ್ನ ಕರುಣೆ ಅವರಿಗೆ. ಅತ್ತೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅತ್ತೆ. ಸರಿ ಕಣಮ್ಮ, ಹುಷಾರಾಗಿ ಹೋಗ. ಅಲ್ಲಿ ಕಣಮ್ಮ, ಏನ್ ನಡೀತಾ ಇದೆ ಈ ಮನೇಲಿ? ಅತ್ತೆ ನೋಡಲ್ಲಿ ಹಂಗೆಲ್ಲ ತುಂಡು ಬಟ್ಟೆಗಳು ಹಾಕೊಂಡು ಹೋಗ್ತಿದ್ದಾರೆ. ಅಲ್ಲ, ನಮ್ಮ ಮನೇಲಿ ಸಂಸ್ಕೃತಿ ಸಂಸ್ಕಾರ ಹಂಗೆ ಇರ್ಬೇಕಂತ ಹೇಳ್ಕೊಡ್ಬೇಕಲ್ವಾ ನೀನು? ನೀನ್ ಸುಮ್ಮನಿದೆಯಲ್ಲ. ಮುಚ್ಚ ಬಾಯ್. ಅವಳು ನನ್ನ ಸೊಸೆ ಇದ್ದಾಳೆ. ಅವಳು ನಂಗೆ ಮುಂಚೆನೆ ಹೇಳಿದ್ಲು, ಬಂದು ತೋರಿಸಿದ್ಲು ನನಗೆ ಈ ಬಟ್ಟೆ ಹಾಕಲ್ಲ ಅತ್ತೆ ಅಂತ. ಹಾಕಲ್ಲ ಬೇಡವಾ ಅಂತ ನಾ ಹೇಳಿದ್ಮೇಲೆ ಹಾಕೊಂಡು ಹೋಗಿರೋದು ಅವಳು. ಇನ್ನೊಂದು ಅವಳು ನಾನೇನು ಕೇಳ್ಬೇಕಂತ ಅವಶ್ಯಕತೆ ಇಲ್ಲ. ಇವಳಿಗೆ ಇಷ್ಟ ಬಂದಂತ ಬಟ್ಟೆ ಹಾಕೋಬಹುದು, ಇದು ಅವಳ ಮನೆ. ಅವಳೆಲ್ಲ ನನಗೆ ಕೇಳ್ತಿದ್ದಾಳೆ ಅಂದ್ರೆ ಅವಳ ಸಂಸ್ಕಾರ ಎಷ್ಟಿದೆ ಅಂತ ತಿಳ್ಕೊ ನೀನು. ಆ ಥರ ಬಟ್ಟೆಗಳು ನೀನು ಹಾಕೊಳ್ಳಲ್ವಾ? ಯಾಕೆ ನಿಮ್ಮ ಅತ್ತನ ಕೇಳ್ಬಿಟ್ಟೆ ಹಾಕೊಂತೀಯ ನೀನು? ಇಲ್ಲ ತಾನೆ? ಅವಳು ಒಂದು ಹುಡುಗಿ, ಅವಳಿಗೆ ಹೇಗೆ ಬೇಕೋ ಹಾಗಿರ್ಲಿ ಬಿಡು. ಆಮೇಲೆ ನೀನು ತವ್ರ ಮನೆ ಬರ್ತೀಯ ಅಂತಂದ್ರೆ ನಮ್ಮ ಅಮ್ಮ ಮತ್ತು ಅತ್ತಿಗೆನ ಖುಷಿ ಇರೋದನ್ನ ನೋಡಿ ಖುಷಿ ಪಡ್ಬೇಕು. ಅದು ಬಂದ್ಬಿಟ್ಟು ಹುಳಿ ಹಿಂಡೋದಲ್ಲ. ನೀ ಈ ತರ ಹುಳಿ ಹಿಂಡೋ ಕೆಲಸ ಮಾಡ್ತೀಯ ಅಂದ್ರೆ ನಮ್ಮನೆ ಕಡೆ ಬರಕೋ ಹೋಗ್ಬೇಡ. ದಯವಿಟ್ಟು ಹೋಗ್ಬಿಡ್ತಾಯಿ. ನಾನು ನನ್ನ ಸಸಿ ಚೆನ್ನಾಗಿದ್ದೀವಿ, ಹಂಗಿರಕ್ಕೆ ಬಿಡು. ಸರಿಯಾಗಿ ಹೇಳ್ಬಿಡು ಅಮ್ಮ. ನಾನು ಬರೋದಿಲ್ಲ ತಗೋ. ಸರಿಯಾಗಿ ಮಾಡಿದೆ ಮುಖಕ್ಕೆ ಮಂಗಳಾರತಿ. ಹೋಗ್ತೇನೆ ಬಿಡು. ನೋಡು, ನಾನು 3 ದಿನ ಮನೇಲಿ ಇರಲ್ಲ, ಟ್ರಿಪ್ಪಿಗೆ ಹೋಗಿ ಬರ್ತೀನಿ. ಪಾಪುನ್ ನೀನೇ ನೋಡ್ಕೋಬೇಕು. ಯಾರ್ಯಾರು? ಹೆಂಗ್ ಹೋಗ್ತಿದ್ಯಾ? ಎಲ್ಲಿಗೆ ಹೋಗ್ತಿದ್ಯಾ? ಯಾರು ಹುಡುಗರ ಜೋಡಿ ಹೋಗ್ತಿದ್ಯಾ? ಹುಡುಗಿರ ಜೋಡಿ ಹೋಗ್ತಿದ್ಯಾ? ಎಷ್ಟು ಜನ ಹೋಗ್ತಿದ್ದೀರಾ? ಹುಡುಗಿರಷ್ಟೇನಾ ಹುಡುಗರಷ್ಟೇನಾ? ಕಾರಲ್ಲಿ ಹೋಗ್ತೀಯಾ, ಬೈಕಲ್ಲಿ ಹೋಗ್ತೀಯಾ, ಅಥವಾ ಟ್ರೈನಲ್ಲಿ ಹೋಗ್ತೀಯಾ? ಯಾವ ಬಟ್ಟೆ ಹಾಕೊಂಡು ಹೋಗ್ತೀಯಾ? ಎಷ್ಟು ದಿನ ಹೋಗ್ತೀಯಾ? ಹೋಮ್ ಸ್ಟೇ ಇರ್ತೀರಾ ಅಥವಾ PG ಮಾಡ್ತೀರಾ ಅಥವಾ ಕಾರಲ್ಲೇ ಇರ್ತೀರಾ? ಏನು ಹೆಂಗೆ? ಎಲ್ಲಿಗೆ ಹೋಗ್ತೀಯಾ ಹೇಳು? ಈ ಟೈಮಲ್ಲಿ ನಿನಗೆಲ್ಲ ಬೇಕಾ? ಮಗು ಆಗಿರೋದು ಗೊತ್ತಿದ್ದು ಜವಾಬ್ದಾರಿ ಅನ್ನೋದು ಸ್ವಲ್ಪನೂ ಇಲ್ಲಲ್ಲ ನಿನ್ಗೆ? ಮಗುನ ನೋಡ್ಕೋಬೇಕು ಅನ್ನೋದು ಗೊತ್ತಾಗಲ್ವಾ ನಿನ್ಗೆ? ಓ, ಅಂದ್ರೆ ನಾನು ಇವಾಗ ಬರೋದಿಲ್ಲ, ನಿನ್ನನ್ನ ಒಂದೇನೋ ಒಂದು ರೀಸನ್ ಕೊಟ್ಟು ನಾನು ಮಜಾ ಮಾಡ್ಬೇಕಂತಿದ್ಯಲ್ಲ? ಅಂದ್ರೆ ನಾನು ಮಾತ್ರ ಮಗುನ್ ಬಿಟ್ಟು ಬರೋಕ್ಕಾಗಲ್ಲ. ಸೊ ನೀನು ಆರಾಮಾಗಿ ಹೋಗ್ಬೇಕಲ್ಲ? ಹೋಗು, ಆರಾಮಾಗಿ ಹೋಗು. ಮಜಾ ಮಸ್ತಿ ಮಾಡ್ಕೊಂಡು ಫ್ರೆಂಡ್ಸ್ ಜೋಡಿ 1 ವಾರ ಅಲ್ಲ, 3 ದಿನ ಅಲ್ಲ, 4 ದಿನ ಅಲ್ಲ, 1 ವಾರ ಇದ್ದು ಬಿಟ್ಟು ಬಾ. ತುಂಡು ಎಲ್ಲ ಮಾಡ್ಕೊಂಡು ಮಜಾ ಮಸ್ತಿ ಎಲ್ಲ ಮಾಡ್ಕೊಂಡು ಹೋಗಿ ಬಿಟ್ಟು ಬಾ. ಹುಡುಗಿರು ಬರ್ತಾರ ಅನ್ಸುತ್ತೆ. ಯಾವ ಹುಡುಗಿ ಬರ್ತಾರೆ ಹೇಳು? ತಾಯಿ ಸಾಕಮ್ಮ, ನಾನು ಎಲ್ಲಿ ಹೋಗಲ್ಲಮ್ಮ. ಅರೇ ನೋಡ್ರಿ, ನಿಮ್ಗೆ ಒಂದೇ 1 ನಿಮಿಷ ಟೈಮ್ ಇರೋದು. ಅಷ್ಟೊಳಗೆ ಅದೇನಂತ ಗೆಸ್ ಮಾಡಿ. ಕೊಡ್ಲಾ? ಹಾ, ಕೊಡು. ನಾನು ಟೆನ್ಷನ್ ಅಲ್ವಾ? ಇರಿಟೇಟ್ ದೇವ ಭೂತ ಕಾಡುತ್ತಲ್ಲ, ಅದ ರಾಕ್ಷಸಿ. ಹೇಳು ಮಗು, ನಾನು ನಿನ್ನ ಭಕ್ತಿಗೆ ಪರವಶನಾಗಿ ನಿನಗೆ ವರ ಕೊಡಲು ಬಂದಿದ್ದೇನೆ. ನಿನಗೇನು ನಾನು ಇಂಪಾಸಿಬಲ್ ಆಗಿರೋ ಒಂದು ವರ ಕೊಡಬೇಕು. ನಿಂಗೇನು ವರ ಬೇಕು ಕೇಳು. ಓ ದೇವರೇ, ನನ್ಗೆ ಹಾಗಾದ್ರೆ ಎಲಿವೇಟರ್ ಕೊಡು. ಡೈರೆಕ್ಟ್ ಆಗಿ ಇಲ್ಲಿಂದ ಮೂನ್ ಹೋಗ್ಬೇಕು ನಾನು. ಅದು ಸಾಧ್ಯನೇ ಇಲ್ಲ. ಬೇರೆ ಏನಾದ್ರೂ ಕೇಳು. ಓಕೆ, ಹಾಗಾದ್ರೆ ನನಗೆ ಹುಮೆನ್ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಕೊಡು, ಅಂಡರ್ಸ್ಟ್ಯಾಂಡಿಂಗ್ ಶಕ್ತಿ ಕೊಡು. ಹೌದಾ? ನಿಂಗೆ ಎಲಿವೇಟರ್ ಬೇಕಂದಲ್ವಾ ಅವಾಗ್ಲೇ? ಶೋರ್, ಇಲ್ಲಿಂದ ಡೈರೆಕ್ಟ್ ಆಗಿ ಎಲಿವೇಟರ್ ಹೋಗುವಂತ ಶಕ್ತಿ ಕೊಡ್ತೀನಿ. ಆದ್ರೆ ಮಹಿಳೆಯರನ್ನ ಅರ್ಥ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ಅತ್ತೆ ಮನೆಯಲ್ಲಿ ಗಂಡ, ತವ್ರ ಮನೆಯಲ್ಲಿ ಅಣ್ಣ ಸ್ಟ್ರಾಂಗ್ ಆಗಿದ್ರೆ ಆ ಹೆಣ್ಣಿನ ಜೀವನ ಚೆನ್ನಾಗಿರುತ್ತಂತೆ. ಏನಂತೀರಾ?